ಬೆಳಿಗ್ಗೆನೇ ಜೋಳ ಸಿಪ್ಪೆ ಲೋಡ್ ಬಂದುಬಿಟ್ಟಿದೆ. ಅದನ್ನು ಇವಾಗ ಒಳಗಡೆನೇ ಹಾಕಬೇಕು. ಮಳೆ ನಿನ್ನೆ ಈ ಅವಸ್ಥೆಗೆ ಬಂತು. ಇಲ್ಲಾಂತಂದರೆ ತುಳಸಿ ಕಟ್ಟೆ ಎಲ್ಲ ಯಾರು ತೆಗಿತಿದ್ರು ಹೇಳಿ. ಬೇರೆ ಕಡೆ ಎಲ್ಲ ರೋಡನ್ನು ಈ ಥರ ಫುಲ್ ಅಗ್ಸಿ ಫುಲ್ಲಾಗಿ ತುಂಬಿಸಿದ್ದೀವಿ. ಏನೋ ಒಂಥರ ಸೇಫ್ಟಿ ಅನಿಸುತ್ತೆ ನೋಡಿದರೆ ಅಲ್ಲ. ನಿಮಗೆ ನೋಡಿದರೆ ಪಾಪ ಅನಿಸುತ್ತೆ. ಅದೇ ನನಗೆ ಹೊಡಿಬೇಕಾದ್ರೆ ನಿಮಗೆ ಪಾಪ ಅನಿಸೋದಿಲ್ಲ ಅಲ್ಲ. ನನ್ನ ಮೇಲೆ ನಿಮಗೆ ಪಾಪ ಅನಿಸೋದಿಲ್ಲಲ್ಲ. ಯಾವಾಗ ಕುಡಿತಾರೋ. ಈಗ ಬಂದ್ಕೊಂಡು ಕೂಗಿದ್ರೆ ಅಲ್ಲಿ ಮಗಳು ನನಗೆ ಹೊಡೆದಿಟ್ಲ. ಹಾಂ ಸುಬ್ಬಕ್ಕ, ನಿಮ್ಮ ಅಮ್ಮಂಗೆ ಹೇಳ್ಬೇಕು ದಿನ ಬೇಗ ಬರೋಕ್ಕೆ, ಗೊತ್ತಾಯ್ತು. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೆಟ್ಸ್ ಗೋ. ಇವತ್ತಿನ ಲಾಗ್ನ ಏನು ಅಂತೇಳಿ ನೋಡುವ. ಬೆಳಿಗ್ಗೆನೇ ಜೋಳ ಸಿಪ್ಪೆ ಲೋಡ್ ಬಂದುಬಿಟ್ಟಿದೆ. ಅದನ್ನು ಇವಾಗ ಒಳಗಡೆನೇ ಹಾಕಬೇಕು. ಮಳೆ ನಿನ್ನೆ ಕೂಡ ಬಿದ್ದಿದೆ, ಮೊನ್ನೆನೂ ಕೂಡ ಮಧ್ಯಾಹ್ನ ಬಿದ್ದಿತ್ತು. ನಿನ್ನೆ ನೈಟ್ ಸುಮಾರು 8 ಗಂಟೆ ಟೈಮಿಗೆ ಮತ್ತೆ ಮಳೆ ಆಗಿದೆ. ಸೊ ಕಂಟಿನ್ಯೂಸ್ ಆಗಿ 2 ಡೇಸ್ ಆಯಿತು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಎಷ್ಟು ದಿನ ಬೀಳುತ್ತೋ ಗೊತ್ತಿಲ್ಲ, ಅಥವಾ ಹೀಗೆ ಗ್ಯಾಪಾಗಿ 1 ತಿಂಗ್ಳುಗಟ್ಟಲೆ ಮಳೆ ಗ್ಯಾಪ್ ಬಂತು. ಇವತ್ತು ಸ್ವಲ್ಪ ಬೆಳಿಗ್ಗೆ ವಾತಾವರಣ ಸ್ವಲ್ಪ ಕೋಲ್ಡ್ ಆಗಿದೆ, ಬಿಸಿಲು ಬಂದಿದೆ ಬಟ್ ಸ್ವಲ್ಪ ಇದೆ. ಸಂಜೆ ಅಷ್ಟೊತ್ತಿಗೆ ಮತ್ತೆ ಮಳೆ ಗುಡುಗುಡಿಂದ ಸ್ಟಾರ್ಟ್ ಆದರೆ ಆಯಿತು. ನಿನ್ನೆ ಮಧ್ಯಾಹ್ನ ಸುಮಾರು 1-2 ಗಂಟೆಯಿಂದನೇ ಗುಡುಗುಡು ಸ್ಟಾರ್ಟ್ ಆಗಿತ್ತು. ಸೊ ಸಂಜೆ 8 ಗಂಟೆ ಅಷ್ಟೊತ್ತಿಗೆ ಮಳೆ ಬಂದುಬಿಟ್ಟಿದೆ. ಈಗ ಜೋಳ ಸಿಪ್ಪೆ ಬಂದಿದೆಯಲ್ಲ, ಅದು ಆದಷ್ಟು ಬೇಗನ ಒಳಗಡೆ ಹಾಕ್ಕೋಬೇಕು. ಇಲ್ಲಾಂತಂದರೆ ಮಳೆ ಬಂದರೆ ಅಷ್ಟು ಕೂಡ ಹಾಳಾಗಿಬಿಡತ್ತೆ. ಅದನ್ನು ಹಾಕಿಬಿಟ್ಟು ಸೊ ನೆಕ್ಸ್ಟ್ ಇವತ್ತಿನ ಲಾಗ್ನ ಏನು ಅಂತೇಳಿ ನೋಡುವ. ಲೆಟ್ಸ್ ಗೋ. ಇದು ಬೆಳಿಗ್ಗೆ ನಮ್ಮದು ಜೋಳ ಲೋಡು ಬಂದಿದೆ ಅಂತೇಳಿ ನಾವು ಟೆನ್ಷನ್ ಮಾಡ್ಕೊತಾ ಇದ್ದರೆ ನಮ್ಮ ಬೆಕ್ಕಿಗಳಿಗೆ ದೊಡ್ಡ ಆಟ ಶುರುವಾಗ್ಬಿಟ್ಟಿದೆ. ಇಲ್ಲಿ ಮಷಿನ್ ಮೇಲೆಲ್ಲ ಜೋಳದ ಸಿಪ್ಪೆದ್ದು ಧೂಳು ಸಿಕ್ಕಾಪಟ್ಟಿ ಬೀಳತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ತಂದಿಟ್ಟಿದ್ದಿತ್ತಲ್ಲ ಹೊಲಿಗೆ ಮಷೀನು, ಅದಕ್ಕೆ ನಾವು ಈ ಥರದರ್ಕಿನ ಪಾಟನ ಹೊದಿಕೆ ಮಾಡಿ ಇಟ್ಟಿದ್ರು. ಅದಕ್ಕೆ ಇವರಿಗೆ ತುಂಬ ಮಜಾ ಬಂದುಬಿಟ್ಟಿದೆ. ಇಬ್ಬರು ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ. ನಮ್ಗೆ ಒಂದು ಕಡೆ ಟೆನ್ಷನ್ ಅಂದರೆ ಇವುಗಳ ಆಟ ದೊಡ್ಡ ಮಸ್ತಿ ಅಂದರೆ ಮಸ್ತಿ ಫುಲ್. ಅದು ಎಲ್ಲಿ ಹರಿದೋಗುತ್ತಾ ಅಥವಾ ಏನು ಮಾಡ್ಕೊತಾರೆ ಅನ್ನೋದು. ಆದರೆ ಟ್ಯಾಕ್ಟರ್ ಡ್ರೈವರಿಂದ ಇನ್ನೊಂದು ದೊಡ್ಡ ಟೆನ್ಷನ್ ಅಂತಂದರೆ ರಿವರ್ಸ್ ಹೊಡಿತಾನೇ ಇಲ್ಲ. ನಾನು ಹೂವಿನ ಗಿಡ ಎಲ್ಲ ತೆಗಿತಿದ್ದಾರೆ, ಮುಂದೆ ಹೋಗೋದು ಹಿಂದೆ ತಗೊಳ್ಳೋದು ಏನೇ ಮಾಡಿದ್ರು ರಿವರ್ಸ್ ಸರಿಯಾಗಿ ಬರ್ತಾನೇ ಇಲ್ಲ. ಬಟ್ ನನಗೊಂದು ಪಕ್ಕದ ಮನೆಯದು ಕೂಡ ಹೋಗಿಬಿಡತ್ತೆ. ಪಕ್ಕದ ಮನೆ ಅಲ್ಲೇ ನಮ್ಮ ಬೇಲಿಗೆ ಅವ್ರ ಮನೆ ಜಾಯಿಂಟ್ ಆಗಿದೆ, ಅದಕ್ಕೆ ತಾಗಿದ್ರೆ ಬಿಟ್ಟರೆ ಮತ್ತೆ ರಗಳೆ ಆಗುತ್ತೆ. ಆದರೆ ಈ ಸೈಡಲ್ಲಿ ನಮ್ಮ ಬೆಕ್ಕಿನವ್ರದ್ದು ಆಟ, ಒಂದು ಸೈಡಿಂದ ಟ್ಯಾಕ್ಟ್ರ್ ರಿವರ್ಸ್ ಬರ್ತಾಯಿಲ್ಲ, ಒಂದು ಸೈಡಿಂದ ಬೆಕ್ಕಿಗಳ ಆಟ. ಇಲ್ಲಿ ನೋಡಿ ಖುಷಿ ಪಡಬೇಕಾ, ಅಲ್ಲಿ ನೋಡಿ ಅಳಬೇಕಾ. ಬೆಳಿಗ್ಗೆನೇ ದೊಡ್ಡ ತಲೆನೋವೇ ಬಂದುಬಿಟ್ಟಿದೆ. ಮಾರ್ನಿಂಗ್ ಸುಮಾರು 8 ಗಂಟೆಗೆ ಬಂದಿದೆ ಜೋಳದ ಲೋಡು. ಟ್ಯಾಕ್ಟ್ರ್ ರಿವರ್ಸ್ ತಂದು ಇಲ್ಲಿ ಹಚ್ಚೋ ತನಕ ಸುಮಾರು 9:30 ಆಗಿದೆ. ಅಷ್ಟು ಲೇಟೆಸ್ಟ್ ಏನಿಲ್ಲ. 2 ಮಾರಿಗೆ ಒಂದು ರಿವರ್ಸ್ ತಗೊಂಡು ಅಂಗಳದಲ್ಲಿ ತಂದು ನಿಲ್ಸೋಕ್ಕಾಗಿಲ್ಲ. ಬಟ್ ಡೈರೆಕ್ಟಾಗಿ ತಂದಿದ್ರೆ ಅಂಗಳದಲ್ಲೇ ತಿರ್ಸ್ಬೋದಿತ್ತು, ಅಷ್ಟು ದೊಡ್ಡ ಜಾಗ ಇದೆ ನಮ್ಮ ಅಂಗಳದಲ್ಲಿ. ನಾರ್ಮಲಾಗಿ ಎಲ್ಲರೂ ಬಂದಾಗ ಬೇರೆ ನಾರ್ಮಲ್ಸ್ ಬರ್ತಾರಲ್ಲ, ಅವ್ರು ಬಂದರೆ ಡೈರೆಕ್ಟಾಗಿ ಅಂಗಳದಲ್ಲೇ ರಿವರ್ಸ್ ತಿರ್ಗಿಸಿ ನಿಲ್ಲಿಸ್ತಿದ್ರಾಗಿತ್ತು. ಇವ್ರು ಯಾರು ಬೇರೆಯವರು ಡ್ರೈವರ್ನ ಕಳಿಸ್ಕೊಟ್ಟಿದ್ದಾರೆ. ಬಟ್ ಅವರಿಗೆ ಸರಿಯಾಗಿ ಟ್ಯಾಕ್ಟ್ರ್ ಹೊಡಿಲಿಕ್ಕೆ ಬರ್ತಿತ್ತಾ ಇಲ್ವೋ ನಮಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿದರೆ ನಮ್ಮ ಪರಿಸ್ಥಿತಿ ಅಂತೂ ಗಂಭೀರ. ಕೊನೆಗೂ ಜೋಳದ ಲೋಡು ಅಂತೂ ಇಂತೂ ಹೇಳೋ ಜಾಗಕ್ಕಂತೂ ಮುಡಿಸಿಲ್ಲ ಅವರು. ಎಲ್ಲಿ ತೆಗಿಬೇಕು, ಖಾಲಿ ಮಾಡಬೇಕಿತ್ತು ಅಲ್ಲಿಗೆ. ಏನೋ ಮಾಡಿ ನಮಗೆ ಕೊನೆಯ ಪಕ್ಷ ಇವ್ರಿಗೆ ಏನೇ ಮಾಡಿದ್ರು ಒಂದು ಗತಿ ಕಾಣಿಸ್ತಾರೆ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ನಿಲ್ಲಿಸಿ ಜೋಳದ ಅವಸ್ಥೆ ಈ ರೀತಿಯಾಗಿ ಬಿತ್ತಿದ್ದೀವಿ. ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ ಈ ಜೋಳದ ಅವಸ್ಥೆಯಿಂದ ನಮ್ಮ ತುಳಸಿ ಕಟ್ಟೆನೂ ಎತ್ತಿಡುವಂಗಾಯಿತು. ಯಪ್ಪ ಏನು ಮಾಡೋದು, ಕರೆಕ್ಟಾಗಿ ರಿವರ್ಸ್ ತಗೊಳ್ಳಿಕ್ಕೆ ಬರದೆ ಡ್ರೈವರಿಗೆ ಈ ಅವಸ್ಥೆಗೆ ಬಂತು. ಇಲ್ಲಾಂತಂದರೆ ತುಳಸಿ ಕಟ್ಟೆ ಎಲ್ಲ ಯಾರು ತೆಗಿತಿದ್ರು ಹೇಳಿ. ಬೇರೆ ಕಡೆಯೆಲ್ಲ ಬಂದಿದ್ದರೆ ಇಷ್ಟು ಚಂದ ಅಂಗಡಿ ಇಲ್ಲಿ ಅಂಗಳದಲ್ಲೇ ರಿವರ್ಸ್ ತಗೊಂಡು ಎಲ್ಲ ಮಾಡ್ತಿದ್ರಾಗಿತ್ತು. ಬಟ್ ಈ ಡ್ರೈವರಿಗೆ ನನ್ನ ಹೂವಿನ ಗಿಡ ಎಲ್ಲ ತೆಗ್ದೇ ಬಿಟ್ಟರು. ಈಗ ಈ ಅವಸ್ಥೆ ಇಡೀ ಅಟ್ಟ ಫುಲ್ ಅಂಗಳ ಫುಲ್ ಜೋಳ ಸಿಪ್ಪೆನೇ ಆಗಿಬಿಟ್ಟಿದೆ. ಇವಾಗ ಇದನ್ನು ಸರಿ ಮಾಡಿಬಿಟ್ಟೋದು ಇವತ್ತು ದೊಡ್ಡ ಕೆಲಸ.
ಆ್ಯಕ್ಚುಲಿ ನಮ್ಮನೆ ಪುಟ್ಟಿಗೆ ತುಂಬ ರೋಮ ಹೋಗ್ತಾ ಇದೆ. ಅದಕ್ಕೋಸ್ಕರ ಅವಳು ಸಿಕ್ಕಿದ್ರು ಕಲ್ಲು ಮರಳು ಎಲ್ಲಿ ಸಿಗತ್ತೆ ಅಲ್ಲಿ ಇವಳು ಮೈ ಈ ಥರ ಉಳ್ಳಾಡಿ ತುರ್ಸ್ಕೊತಿರ್ತಾಳೆ. ನಾರ್ಮಲಾಗಿ ನಾವು ಕಂಡ್ರೂ ಕೂಡ ಅವಳಿಗೆ ತುರ್ಸ್ಲಿಕ್ಕೆ ಬರ್ತಾಳೆ ನಮ್ಮ ಹತ್ರ, ನನಗೆ ತುರ್ಸು ಅಂತ ಹೇಳಿಬಿಟ್ಟು. ಅವಳು ತುಂಬ ಅಂದರೆ ತುಂಬ ರೋಮ ಹೋಗ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಜೋಳ ಸಿಪ್ಪೆನ ಹಾಕಲಿಕ್ಕೆ ಅಟ್ಟದ ಕೆಳಗೆ ಈ ಥರ ಒಂದು ಕೋಣೆನ ಮಾಡ್ಕೊಂಡಿದ್ವಿ. ಇಲ್ಲ ಅಂತಂದರೆ ತುಂಬ ದೊಡ್ಡ ಜಾಗ ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅಟ್ಟದ ಕೆಳಗಡೆನೇ ಈ ಥರ ಒಂದು ಕೋಣೆನ ಮಾಡ್ಕೊಂಡಿದ್ವಿ. 2 ಸೈಡಿಂದ ಕಟ್ಟಿಬಿಟ್ಟು, ಇನ್ನು ಬಾಕಿ 2 ಸೈಡಿಂದ ಕಟ್ಟಿದ್ದೇ ಇತ್ತಲ್ಲ ನಾರ್ಮಲಾಗಿ. ಇವಾಗ 2 ಸೈಡಿಂದ ಕಟ್ಟಿಬಿಟ್ಟು ಇದ್ದಷ್ಟು ಜೋಳನ ಅದರೊಳಗೆ ತುಂಬಿಸಿಡಬೇಕು. ಮಳೆ ಬಂದರೆ ಮತ್ತೆ ಅಷ್ಟು ಹಾಳಾಗತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಕೊಟ್ಟಿಗೆಗಳೂರು ಮೆತ್ತೆ ಇರುತ್ತಲ್ಲ, ಅದಂತೂ ಫುಲ್ ಆಗಿದೆ. ನಾವು ಮನೇಲಿ ದಿನ ಸುತ್ತಾಡ್ತಿರ್ತೀವಿ, ಆದರೆ ಮನೆ ಮುಂದೆ ಇರುವಂತಹ ಕೊಟ್ಟಿಗೆ ಪಕ್ಕದಲ್ಲಿ ಇರುವಂಥ ಈ ಕಡ್ಜನ್ನು ಯಾರಿಗೂ ಕಣ್ಣಿಗೆ ತಾಗಿಲ್ಲ. ಇವತ್ತು ನಮ್ಮ ಅಪ್ಪ ಅಲ್ಲಿ ಗುದ್ಲಿ ತರೋಕ್ಕಂತ ಹೋದರು. ನೋಡಿದ್ರೆ ಅಲ್ಲಿ ಸರಿ ನಮ್ಮ ಅಪ್ಪಂಗೆ 2 ಹೊಡೆದು ಬಿಟ್ಟಿದೆ. ಇಷ್ಟು ದೊಡ್ಡದಾಗಿ ಇದೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕಡ್ಜೇನು ಎಷ್ಟಿದೆ ಅಂತ ಹೇಳಿಬಿಟ್ಟು. ಜೋಳನ ಅಟ್ಟದ ಕೆಳಗೆ ಈ ರೀತಿಯಾಗಿ ತುಂಬಿಸಿದ್ವಿ. ಈ ಕಡೆ ಮತ್ತು ಈ ಕಡೆನ ಈ ಥರ ಕಟ್ಟಿಬಿಟ್ಟು ಒಳಗಡೆ ಹಾಕ್ಕೊಂಡಿದ್ದೀವಿ. ಮಳೆ ಬಂದ್ರೂ ಕೂಡ ಇವಾಗ ಟೆನ್ಷನ್ ಇಲ್ಲ. ಫುಲ್ ತಗಡು ಕೆಳಗಡೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಕೆಳಗಡೆ ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದೀವಿ, ಇಲ್ಲ ಅಂತಂದರೆ ಒರ್ಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಮಾಡಿ ಒಂದು ಟ್ಯಾಕ್ಟ್ರು ಫುಲ್ಲು ಲೋಡನ್ನು ಈ ಥರ ಫುಲ್ ಅಗ್ಸಿ ಫುಲ್ಲಾಗಿ ತುಂಬಿಸಿದ್ದೀವಿ. ಏನೋ ಒಂಥರ ಸೇಫ್ಟಿ ಅಂತ ಅನ್ನಿಸ್ತಾ ಇದೆ ಇವಾಗ. ಏನೇ ಮಳೆ ಬಂದರೂ ಕೂಡ ಜೋಳದ ಸಿಪ್ಪೆ ನೆನೆಯೋದಿಲ್ಲ ಅಂತ ಹೇಳಿಬಿಟ್ಟು. ವಾಂಗ್ಲ ಪೂರ್ತಿಯಾಗಿ ಬೀಳ್ಸಾಕಿದ್ರಾಗಿತ್ತು ಬೆಳಿಗ್ಗೆ. ಯಪ್ಪ, ಟ್ಯಾಕ್ಟ್ರ್ ಬಂದು ಇಡೀ ಅಂಗಳ ಮತ್ತು ನನ್ನ ಹೂವಿನ ಗಿಡ ಅರ್ಧ ತೆಗೆದು ಬಿಡ್ತು. ಯಪ್ಪ, ಸಾಕಾಗೋಯ್ತಪ್ಪ. ನಮ್ಮ ತುಳಸಿ ಕಟ್ಟೆನೂ ಕೂಡ ತೆಗಿಯೋ ಥರ ಮಾಡಿದ್ರು ಕೊನೆಗೂ. ಬೇರೆಯವ್ರು ಯಾರಾದರೂ ಬಂದಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲಾಗಿತ್ತು. ಸರಿಯಾಗಿ ಅವರಿಗೆ ರಿವರ್ಸ್ ಹೊಡೆಯೋಕ್ಕೆ ಬರದೇ ಕಾರಣ ಈ ರೀತಿ ಆಯಿತು. ಇವುಗಳಿಗೆ ಅಮ್ಮ ಹಸಿ ಹುಲ್ಲು ತಂದು ಹಾಕಿದ್ಲು. ಬಂದು ನೋಡಿದ್ರೆ ಒಂದು ಇಟ್ಟಿಲ್ಲ. ಹಾಕಿದ್ದೀವಿ ಅನ್ನೋದು ಗುರ್ತಕ್ಕೂ ಕೂಡ ಒಂದೇ ಒಂದು ಇಟ್ಟಿಲ್ಲ. ಅಷ್ಟು ಕೂಡ ತಿನ್ಕೊಂಡ್ಬಿಟ್ಟಿದ್ದಾರೆ. 2 ನಿಮಿಷದೊಳಗೆ ಒಂದು ಬುಟ್ಟಿ ಹಸಿ ಹುಲ್ಲು ತಿನ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮತ್ತೆ ಬಂದ ತಕ್ಷಣ ನನಗೆ ನೋಡ್ತಾರೆ, ಕೈಗೆಲ್ಲ ಸಿಗತ್ತಾ ಇಲ್ವಾ ಅಂತ ಹೇಳಿ. ಅಲ್ಲ, ಪಾಪ ಅನಿಸುತ್ತೆ ನೋಡಿದರೆ. ಅಲ್ಲ, ನಿಮಗೆ ನೋಡಿದರೆ ಪಾಪ ಅನಿಸುತ್ತೆ. ಆದರೆ ನನಗೆ ಹೊಡಿಬೇಕಾದ್ರೆ ನಿಮಗೆ ಪಾಪ ಅನಿಸೋದಿಲ್ಲ ಅಲ್ಲ, ನನ್ನ ಮೇಲೆ ನಿಮಗೆ ಪಾಪ ಅನಿಸೋದಿಲ್ಲಲ್ಲ. ಇವರಿಗೆ ನೀರು ಕೊಟ್ಬಿಟ್ಟು ಸ್ವಲ್ಪ ಹುಲ್ಲು ಹಾಕಿ ಈಗ ತೋಟಕ್ಕೆ ಹೋಗಬೇಕು. ಬೆಳಗ್ಗಿನ ಹೊತ್ತು ಜೋಳ ತುಂಬಿಸೋಕ್ಕೆ ಅದಾಗ್ಬಿಡ್ತು. ಈಗ ಮಧ್ಯಾಹ್ನ ಮೇಲಾದ್ರೂ ತೋಟಕ್ಕೆ ಹೋಗಿ ಸೀರೆ ಎಳೆಯುವ ಅಂತೇಳಿ. ನಿನ್ನೆನೂ ಕೂಡ ಮಳೆ ಬಂದಿತ್ತು ಸಂಜೆಗೆ. ಇವತ್ತಿನ್ನೂ ಕೂಡ ಮಳೆ ವಾತಾವರಣ ಏನು ಅಷ್ಟು ಅನ್ನಿಸ್ತಾ ಇಲ್ಲ. ಹೇಳಕ್ಕೆ ಬರ್ತಿಲ್ಲಪ್ಪ, ಮಳೆ ಬಂದರೂ ಬರ್ಬೋದು, ಚಾನ್ಸ್ ಇದೆ ಬೀಳೋದು. ಈಗ ತೋಟಕ್ಕೆ ಹೋಗಿ ಸೀರೆ 2 ಕಾಲಕ್ಕೆ ಹೊಡೆದಿದ್ರಲ್ಲ, ಅದಕ್ಕೆ ಈಗ ಹಾಳೆಲ್ಲ ಮುಚ್ಚಿ ಎಲ್ಲ ರೆಡಿ ಮಾಡಬೇಕು. ಅಪ್ಪನೂ ಕೂಡ ಇವತ್ತೇ ತೋಟಕ್ಕೆ ಬರ್ತಾಯಿದ್ದಾರೆ. ಕಾಳಿಗೆ ಇನ್ನೊಂದು ಸತಿ ಎಳೆಯಬೇಕಲ್ಲ, ಹಾಗಾಗಿ ಅಪ್ಪ ಕಾಳಿಗೆ ಎಳಿತಾರೆ ಅನ್ಸುತ್ತೆ. ನಾನು ಅಮ್ಮ ಸೇರಿಕೊಂಡು ಕಾಳಿಗೆನ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಮಣ್ಣು ಹಾಕಿ ಕಟ್ಟಿಬಿಟ್ಟು ನೆಕ್ಸ್ಟ್ ಸಾರಿ ಎಳೆದು ನೆಕ್ಸ್ಟ್ ಅದ್ರ ಮೇಲಿಂದ ಹಾಳೆ ಹಾಕ್ಕೋಬೇಕು. ನಿನ್ನೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಹಾಳೆ ಮೆದಿರಬೇಕು. ಬೆಳಿಗ್ಗೆ ಹೋಗಿದ್ದಿದ್ರೆ ಸ್ವಲ್ಪ ಈಸಿ ಆಗ್ತಿತ್ತು. ಬೆಳಿಗ್ಗೆ ಜೋಳ ತುಂಬೋದಿತ್ತು. ಜೋಳದ ಅಷ್ಟು ಒಳಗಡೆ ಹಾಕಿ ಸೇಫ್ ಮಾಡಬೇಕಿತ್ತು. ಅದನ್ನು ಮಾಡೋ ತನಕ ಅದು ಹಿಂದೆ ಬೀಳುತ್ತೆ, ಅದು ಮಾಡೋ ತನಕ ಇದು ಹಿಂದೆ ಬೀಳುತ್ತೆ. ಒಟ್ಟಿನಲ್ಲಿ ಒಂದು ಕೆಲಸ ಮಾಡೋ ತನಕ ಇನ್ನೊಂದು ಕೆಲಸ ಪೆಂಡಿಂಗಲ್ಲಿ ಇದ್ದೇ ಇರುತ್ತೆ. ಈಗ ಇವರಿಗೆಲ್ಲ ನೀರು ಇಟ್ಬಿಟ್ಟು ಕೊಟ್ಬಿಟ್ಟು ನೆಕ್ಸ್ಟ್ ಬೇಗ ತೋಟಕ್ಕೆ ಹೋಗಿ ಬರಬೇಕು. ಕೊಟ್ಟಾಗ ನೀರು ಕುಡಿಯೋಕ್ಕಾಗೋದಿಲ್ಲ. ಯಾವಾಗ ಕುಡಿತಾರೆ ಅನ್ನೋದು ನಮಗೆ ನೆನಪಿರತ್ತಾ ನಿಮಗೆ? ಮಧ್ಯಾಹ್ನ ಕೊಡ್ತೀವಿ, ಅಷ್ಟೊಂದು ಕುಡಿಯೋಕ್ಕೆ ನೋಡೋದಿಲ್ಲ. ಕಡೆಗೆ ಒಂದೊಂದು ಸತಿ ಒಬ್ರೊಬ್ರು ಕುಡಿತಾರೆ, ಒಂದೊಂದು ಸತಿ ಕುಡಿಯೋದೇ ಇಲ್ಲ. ಯಾವಾಗ ಕುಡಿತಾರೋ ಯಾವಾಗ ಕುಡಿಯೋದಿಲ್ವೋ ಯಪ್ಪ ಅಂದು ಗೊತ್ತಾಗೋದಿಲ್ಲ. ಇದು ನಮ್ಮದು ಕಾಲಿಗೆ ಹೊಳೆಯುವುದು 2ನೇ ಸಲದಾಯಿತು. ಮಳೆ ಬಂದು ಸೈಡಿಗೆ ಬೀಸು ಮಣ್ಣು ಹಾಕಿದ್ವಲ್ಲ, ಅದನ್ನು ಮತ್ತೆ ಮಳೆ ನೀರಿನಿಂದ ಕಾಲಿಗೆ ಒಳಗೆ ಬಿದ್ದುಬಿಟ್ಟಿದೆ. ಇನ್ನು ಕೆಲವೊಂದು ಕಡೆ ಕಾಲಿಗೆನ ಹೋಗಿಬಿಟ್ಟಿದೆ. ಅದನ್ನು ಮತ್ತೆ ಎತ್ತಿ ಕಾಲಿಗೆ ಹೋದ ಕಡೆಗೆ ಕರೆಕ್ಟಾಗಿ ಕಟ್ಟಬೇಕು. ಇದನ್ನು 2 ಸಲ. ಮತ್ತು ಮಣ್ಣು ಕೂಡ ಅಂಟಾಗಿಬಿಟ್ಟಿದೆ, ತೆಗಿಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ಗುದ್ಲಿಗೆ ಮಣ್ಣನ್ನು ಹಿಡ್ಕೊಂಡ್ಬಿಡತ್ತೆ. ಇದು 2ನೇ ಸತಿ ಕಾಲಿಗೆನ ಎಳೆಯುವಂಥದ್ದು ಕಾರ್ಯ ಇವಾಗಲೇ ನಡೀತಾ ಇದೆ. ಮೇಲಿನ ತೋಟಕ್ಕೆ ಕಾಲಿಗೆನ ಹಾಳೆ ಈ ಥರ ಮಾಡಿ ಮುಚ್ಚಿದ್ರಾಗಿತ್ತು. ಮೇಲಿನ ತೋಟಕ್ಕೆ ನಾವು ಉದ್ದವಾಗಿ ಹಾಳೆನ ಮುಚ್ಚಿದ್ರಾಗಿತ್ತು. ಇದಕ್ಕೆ ಅಡ್ಡವಾಗಿ ಮುಚ್ಚಿತಾ ಇದ್ದೀವಿ. ಯಾಕೆಂದರೆ ಅದು ಕಾಲಿಗೆನ ಮೇಲಿನ ತೋಟದೆಲ್ಲ ನಾವು ಕಟ್ಟಿರೋದು, ಮಣ್ಣನ್ನು ಕಲಿಸ್ಬಿಟ್ಟು ಕಟ್ಟಿರೋದು. ಇದಾದರೆ ಹಾಗೆಲ್ಲ ಇರೋ ಕಾಲಿಗೆನ ಮುಚ್ಚಿ ಮತ್ತು ಹೊಸದಾಗಿ ಕಾಲಿಗೆನ ಹೊಡೆದಿರೋದ್ರಿಂದ ಅಷ್ಟೆಲ್ಲ ಬೀಳೋದಿಲ್ಲ, ಚಾನ್ಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಡ್ಡ ಮಾತ್ರ ಸಾಕು. ಜಾಸ್ತಿ ಅಗಲವಾಗಿ ಮುಚ್ಚಬೇಕಂತೇಳಿ ಇಲ್ಲ, ನೆಕ್ಸ್ಟ್ ದರ್ಕ್ ಬರುತ್ತೆ. ಜಸ್ಟ್ ಒಂದೀಗ ಕಾಲಿಗೆ ಅಂಚಿರುತ್ತಲ್ಲ, ಅದು ಒಂದು ಹೋಗದೇ ಇದ್ರೆ ಸಾಕು. ಅಷ್ಟೊಂದು
ಗಟ್ಟರೆ ಸಾಕು. ಮಣ್ಣು ಗಟ್ಟಿ ಇರೋದಿಲ್ಲಲ್ಲ, ಸ್ವಲ್ಪ ತುಂಬಿಸಿರೋ ಮಣ್ಣಾಗಿರೋದ್ರಿಂದ ಕರೆಕ್ಟಾಗಿ ಕುಳ್ಳಿದಿರೋದಿಲ್ಲ. ಹಾಗಾಗಿ ಅದು ಒಂದು ಬಿದ್ದು ಹೋಗದಿದ್ರೆ ಸಾಕು ಅಷ್ಟಂತ ಹೇಳಿಬಿಟ್ಟು ಅಡ್ಡವಾಗಿ ಮಾತ್ರನ ಹಾಳೆ ಇಟ್ಟು ಮೇಲ್ಗಡೆಯಿಂದ ಹಾಳೆನ ಏಳಬಾರ್ದು ಅಂತ ಹೇಳಿಬಿಟ್ಟು ಸಾಂಗೇನ ಇಡ್ತಾ ಇದ್ದೀವಿ. ಅಷ್ಟು ಹಾಳೆ ಸಾಕಾಗತ್ತಾ ಇಲ್ವೋ ಗೊತ್ತಿಲ್ಲ, ಇರುವಷ್ಟನ್ನು ಹಾಳೆನ ಮುಚ್ಚುತ್ತಾ ಇದ್ದೀವಿ. ಬಟ್ ನಿನ್ನೆ ನಾವು ಹಾಳೆನೆಲ್ಲ ಒಂದು ಕಡೆ ರಾಶಿ ಮಾಡಿಬಿಟ್ಟು ನೀರನ್ನು ಹಾಕಿಬಿಟ್ಟು ಹೋಗಿದ್ರೆ ಆಗಿತ್ತು. ಮಳೆ ಬೀಳತ್ತೆ ಅನ್ನೋದು ಗೊತ್ತಿದ್ದರೆ ಆರಾಮ್ಸೆ ಆಗಿ ಇಡೀ ತೋಟದಲ್ಲಿ ಅಲ್ಲಲ್ಲಿ ಹಾಕಿ ರಾಶಿ ಮಾಡಿ ಹರಡಿಡ್ತಿದ್ರೆ ಆಗಿತ್ತು. ಬಟ್ ಮಳೆ ಬೀಳತ್ತಾ ಇಲ್ವ ಅಂತೇಳಿ ಗ್ಯಾರಂಟಿ ಇರಲಿಲ್ಲ ಆಗಿತ್ತು. ಹಾಗಾಗಿ ರಾಶಿ ಮಾಡಿಟ್ಟು ನೀರನ್ನು ಹಾಕಿದ್ರು. ಅದು ತುಂಬ ದೊಡ್ಡ ರಾಶಿಯಾಗಿರೋದ್ರಿಂದ ಮಳೆ ಬಿದ್ದರೂ ಕೂಡ ಅಷ್ಟಕ್ಕೂ ಕೂಡ ನೆನೆಲೇ ಇಲ್ಲ. ಮತ್ತು ನಾವು ಬೆಳಿಗ್ಗೆನೂ ಕೂಡ ನಮಗೆ ಹೋಗ್ಲಿಕ್ಕೆ ಸಿಗಲಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಮೆದು ಇತ್ತು, ಮಳೆ ಇರೋದ್ರಿಂದ ಒಂದು ಸ್ವಲ್ಪ ಥಂಡು ವಾತಾವರಣ ಕೆಳಗೆ ತನಕನೂ ಹೋಗ್ಬಿಡ್ತಿತ್ತಲ್ಲ. ಬೆಳಿಗ್ಗೆ ಹೋಗಿರಿದ್ರೆ ಸುಮಾರು ಹಾಳೆನ 2 ಕಾಲಿಗೆನ ಮುಚ್ಚಬೋದಿತ್ತು. ಆದರೆ ಹಾಳೆನ ಮೆದು ಇರೋದು ಕಡಿಮೆ ಆಯಿತು. ಕೆಳಗಡೆ ಇರೋದು ಮಾತ್ರ ಮೆದು ಇತ್ತೋಗಿತ್ತು, ಮೇಲ್ಗಡೆ ಇರೋದೆಲ್ಲ ಬಿಸಿಲು ತಾಗಿಬಿಟ್ಟು ಗಟ್ಟಿಯಾಗಿಬಿಟ್ಟಿದೆ. ಹಾಗಾಗಿ ಒಂದು ಕಾಲಿಗೆನ ಮಾತ್ರ ಮುಚ್ಚಿಬಿಟ್ಟು ಮತ್ತು ಬಾಕಿದೆಲ್ಲ ಅಪ್ಪ ಇವಾಗ ನಾರ್ಮಲಾಗಿ ಕಾಲಿಗೆ ಎಳಿತಿದ್ದಾರಲ್ಲ ಅದನ್ನು ಮಣ್ಣನ್ನು ಮೇಲ್ಗಡೆ ಹಾಕಿಬಿಟ್ಟು ಎಲ್ಲೆಲ್ಲಿ ಬಿದ್ದೋಗದೆ ಕಾಲಿಗೆ ಅಲ್ಲೆಲ್ಲ ಕಟ್ಬಿಟ್ಟು ಮತ್ತು ಸೀರೆ ಹೊಡೆಯುವ ಅಂತೇಳಾಗಿದೆ. ಬಟ್ ಈ ಕೆಲಸನ ಮುಂಚೆನೇ ನಾವು ಮಳೆ ಬೀಳೋಕ್ಕಿಂತ ಮುಂಚೆನೇ ಮಾಡಿದಿದ್ರೆ ನಮ್ಮದು ಅಂದರೆ 2 ಡೇಸಲ್ಲಿ ಕ್ಲಿಯರಾಗಿ ಬಿಡ್ತಿತ್ತಾಗಿತ್ತು ಅಷ್ಟು ಕೆಲಸನೂ. ಈಗ ಮಳೆ ಬಿದ್ದಿರೋದ್ರಿಂದ ಮಣ್ಣು ಕೂಡ ಅಂಟಾಗಿದೆ. ಮತ್ತು ಇದೇ ಥರ ಮಾಡಿ ಮತ್ತೆ ಹೊಸದಾಗಿ ಮತ್ತೆ ರಿಪೀಟಾಗಿ ಸೇಮ್ ಕೆಲಸನ ರಿಪೀಟಾಗಿ ಮಾಡಬೇಕಂತೇಳಿ ಬಂದಿದೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಈಸಿಯಾಗಿ ಕೆಲಸನ ಮುಗಿಸ್ಬೋದಿತ್ತು. ಹಾಳೆ ಒಂದು ನೆನ್ಸಕ್ಕೆ ಹಾಕಬೇಕಿತ್ತು. ಇಲ್ಲ ಅಂತಂದರೆ ಬಾಕಿ ಎಲ್ಲ ಕೆಲಸನ ಸ್ಮೂತಾಗಿ ಹೋಗ್ತಾ ಇತ್ತು. ಮಳೆ ಬಿದ್ದಿರೋದ್ರಿಂದ ಈ ಕೆಲಸ ಡಬಲ್ ಆಗಿ ನಾವು ಮಾಡಬೇಕಾಗಿ ಬಂದಿದೆ. ಕೆಲಸ ಮುಗಿಸಿದ್ರೆ ಆಗಿತ್ತು ಬೇಗನೆ. ನಾವು ಲೇಟ್ ಮಾಡ್ಕೊಂಡ್ವಿ, ಇಷ್ಟು ಬೇಗ ಮಳೆ ಬೀಳೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಡಿಲೇ ಮಾಡ್ಕೊಂಡ್ವಿ ಕೆಲಸನ, ಬೇರೆ ಕೆಲಸನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ನಾವು ಕಾಲಿಗೆ ಕೆಲಸನ ಈ ಥರ ಫಿನಿಷ್ ಮಾಡ್ಕೊಂಡಿದ್ದಿದ್ರೆ ನಮ್ಮದು ಇಷ್ಟು ತನಕ ಬೇರೆ ಕೆಲಸನೆಲ್ಲ ಇವತ್ತರ್ಕಿನ ಕೆಲಸನೆಲ್ಲ ಆಲ್ಮೋಸ್ಟ್ ನಾವು ಫಿನಿಷ್ ಮಾಡ್ಕೊತಾ ಬರ್ತಿದ್ರಾಗಿತ್ತು. ಇನ್ನು ಈ ಕೆಲಸಕ್ಕೆ ನಮಗೆ ತುಂಬ ದಿನ ಬೇಕಾಗತ್ತೆ. ಇನ್ನು ಇಲ್ಲ ಅಂತಂದ್ರೆ 2 ದಿನ ಮಾಡುವಂಥ ಕೆಲಸ ಮುಗಿಯುತ್ತಿತ್ತು. ಇವಾಗ ನಮಗೆ ಇದೇ ಕೆಲಸಕ್ಕೆ 4 ದಿನ ಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದು ಮಳೆ ಬಂದಿರೋದ್ರಿಂದ ಈ ಥರ ಆಯಿತು. ಒಂದಲ್ಲ ಮತ್ತು ಕಂಟಿನ್ಯೂಸ್ ಆಗಿ 2 ಡೇಸ್ ಮಳೆ ಕಂಡುಬಿದ್ದು ಮತ್ತು ಕೂಡ ಮಣ್ಣು ಅಂಟಾಗಿಬಿಟ್ಟಿದೆ. ಈಗ ಕಾಲಿಗೆನ ನಾವು ಸೇಫ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತು ಇರೋ ಕಾಲಿಗೆನೂ ಕಳ್ಕೊತೀವಿ ಅಂತ ಹೇಳ್ಬಿಟ್ಟು ನಾನು ಮತ್ತು ಅಮ್ಮ ಸೇರಿಕೊಂಡು ಫಸ್ಟ್ ಕಾಲಿಗೆನ ಮುಗಿಸ್ಬಿಟ್ಟು ನೆಕ್ಸ್ಟ್ ದರ್ಕಿನ ಕೆಲಸಕ್ಕೆ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಫಸ್ಟ್ ಕಾಲಿಗೆ ಕೆಲಸನ ಫಿನಿಷ್ ಮಾಡ್ಕೊತಾ ಇದ್ದೆ. ಮತ್ತು ಕೆಲಸನೂ ಕೂಡ ಬೇಗ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಕಾಲಿಗೂ ಮಣ್ಣು ಹಿಡ್ಕೊಳ್ಳುತ್ತೆ ಮತ್ತು ಸೀರೆ ಎಲ್ಲ ಹಾಕಬೇಕಾದ್ರೂ ಅದಕ್ಕೂ ಕೂಡ ಅಲ್ಲಿ ತಾಗತ್ತೆ. ಎಲ್ಲನೂ ಕೂಡ ಬೇಗ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಡಬಲ್ ಕೆಲಸ. ಇಲ್ಲಿ ಕಾಲಿಗೆ ಎಷ್ಟು ಚೆಂದ ಇತ್ತು. ಮಳೆ ನೀರಿನಿಂದ ಅಥವಾ ಮಳೆಯಿಂದ ಡೈರೆಕ್ಟಾಗಿ ಹಡೆಯಿಂದ ಡೈರೆಕ್ಟಾಗಿ ಒಂದೇ ಕಡೆ ಜಪ ಅಂತ ಬೀಳತ್ತೆ. ಹಾಗಾಗಿ ಅಲ್ಲೇ ಕೂಡ ಕಾಲಿಗೆ ಹೋಗಿಬಿಡತ್ತೆ. ಇಲ್ಲೇ ಬೀಳತ್ತೆ ಅಲ್ಲೇ ಬೀಳತ್ತೆ ಅನ್ನೋದಲ್ಲ, ಅದು ನ್ಯಾಚುರಲ್. ಎಲ್ಲಿ ಬೇಕಾದರೂ ಕಾಲಿಗೆನ ಬೀಳ್ಬೋದು. ಅದಕ್ಕಿಂತ ಮುಂಚೆನೇ ನಾವೇ ಸೇಫ್ ಮಾಡ್ಕೊಳ್ಬೇಕು. ಕಾಲಿಗೆನ ಎಲ್ಲಿ ಬೀಳಬಾರ್ದು ಅಥವಾ ಮಳೆ ಬೀಳೋಕ್ಕಿಂತ ಮುಂಚೆನೇ ನಾವು ನಮ್ಮ ಕಾಲಿಗೆನ ಸೇಫ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ನಾವು ಇಲ್ಲ ಇಷ್ಟು ಬೇಗ ಮಳೆ ಬೀಳೋದಿಲ್ಲ ಅನ್ನೋದಂಥ ಭ್ರಮೇಲಿ ಬದುಕಿರೋದ್ರಿಂದ ಇವತ್ತು ನಮಗೆ ಈ ಥರ ಕೆಲಸ ಆಗಿದೆ. ಇಲ್ಲಿ ಸೀದಾ ಇರೋ ಕಾಲಿಗೆಗೆ ಸುಮ್ಮನೆ ಇಲ್ಲಿ ಒಂದೊಂದು ದಪ್ಪೆನೇ ಬಿಟ್ಕೊಂಡು ಮತ್ತೆ ಕಾಲಿಗೆನ ಈ ರೀತಿಯಾಗಿ ಮಣ್ಣು ಹಾಕಿ ಕಟ್ಟೋ ಥರ ಬಂದಿದೆ. ಇದಕ್ಕೆ ಮೇಲ್ಗಡೆಯಿಂದ ಇವಾಗ ಸೀರೆ ಹಾಕಿ ಮತ್ತು ಫಿನಿಶಿಂಗ್ ಮಾಡಬೇಕಾಗಿದೆ. ಈ ಥರ ಆಗಬಾರ್ದಿತ್ತು, ಬಟ್ ಆಗಿದೆ. ಇವಾಗ ನಾವು ಮತ್ತೆ ಪ್ಯಾಚ್ ವರ್ಕ್ ಮಾಡೋ ಥರ ಆಗಿದೆ. ಇದು ಕೋಟಿಂಗ್ ಮಾಡೋ ಥರ ಆಯಿತು. ಇದು ಮತ್ತೆ ಹೊಸದಾಗಿ ಕೋಟಿಂಗ್ ಮಾಡುವಂಥ ಕೆಲಸ. ನಮ್ಮ ತೋಟ ಫುಲ್ ಹಚ್ಚ ಕೇಸರಿ ಥರ ಕಾಣಿಸ್ತಾ ಇತ್ತು. ಮಣ್ಣು ಕೆಲಸ ಮಾಡಿರೋದ್ರಿಂದ ಮಣ್ಣು ಫುಲ್ ಕೇಸರಿ ಕಲರಿಂದ ಕಾಣಿಸ್ತಾ ಇತ್ತು. ಇವಾಗ ಮಳೆ ಬಿದ್ದಿರೋದ್ರಿಂದ ಆ ಕಲರ್ ಸ್ವಲ್ಪ ಡಿಮ್ ಮಾಡಿಕೊಂಡು ತೋಟದ ವಾತಾವರಣ ತುಂಬ ತಂಪಾದ ವಾತಾವರಣ ಬಂದಿದೆ. ನಮ್ಮ ಕಾಲಿಗೆ ಹಾಳಾಗಿರೋದನ್ನ ಒಂದು ಸ್ವಲ್ಪ ಬೇಜಾರು ಬಿಟ್ಟರೆ ಮಳೆದು ಬೇಜಾರು ಬಂದಿಲ್ಲ. ನಾವು ಕೆಲಸ ಮುಗಿಸ್ಬೇಕಿತ್ತು ಅಷ್ಟೇ. ಇವತ್ತು ಸಂಜೆ ಹೋಯ್ತು ನಿಂಗೆ ಬರೋಕ್ಕೆ. ಯಾಕೆ ಲೇಟ್ ಇವತ್ತು? ಇಲ್ಲಿ ನಿನ್ನ ಮಗಳು ನನಗೆ ಹೊಡೀತಿದ್ದಾಳೆ. ಯಾಕೆ ಲೇಟ್ ನಿಂಗೆ? ಈಗ ಬಂದ್ಕೊಂಡು ಕೂಗಿದ್ರೆ ಅಲ್ಲಿ ಮಗಳು ನನಗೆ ಹೊಡೆದಿಟ್ಲು. ಸುಬ್ಬಕ್ಕ, ಶಿಬ್ಬಕ್ಕ, ಹೋಗು ಬೇಗ ಹೋಗು. ಹೋಗು, ನಿನ್ನ ಮಗಳು ಕಾಯ್ತಾ ಇದ್ದಾಳೆ ಅಲ್ಲಿ ಹಾಲು ತಿನ್ನೋಕ್ಕೆ. ಲೇಟೇ ಎಷ್ಟು ನೋಡು, ಕತ್ಲಾಗೋಯ್ತು ಇವತ್ತು. ಕೂಗು ಮತ್ತೆ. ಅಮ್ಮ ಬಂದ್ಲು, ಹಾಲು ತಿನ್ನಕ್ಕೆ ರೆಡಿ ಆಗು. ಇವತ್ತು ಸಂಜೆ ಆಗೋಯ್ತಲ್ಲ ನಿನಗೆ, ತಡಿ ಬಿಚ್ಚುತ್ತೀನಿ, ವೇಟ್ ತಡಿ. ಅಮ್ಮ ಯಪ್ಪ, ಇಷ್ಟು ರಗಳೆ ಮಾಡ್ತೀಯ ಮಾರೈತಿ. ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಿಮ್ಮ ಅಮ್ಮಂಗೆ ಹೇಳಬೇಕು ದಿನ ಬೇಗ ಬರೋಕ್ಕೆ, ಗೊತ್ತಾಯ್ತು?